ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಯು ಆಲ್ ಟು PW Kannada 9th and 10th channel and to the batch Abhimanyu. So we are in periodic classification of elements chapter lecture number 4. ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೆ ರಿಕಾಲ್ ಮಾಡ್ಬೋದಾ? ಪ್ರೀವಿಯಸ್ ಕ್ಲಾಸ್ನಲ್ಲಿ ಐ ಡಿಸ್ಕಸ್ಡ್ ಅಬೌಟ್ NCERT ಎಕ್ಸಸೈಸ್ ಕ್ವೆಶನ್. ಸುಮಾರು 10 ಕ್ವೆಶನ್ಸ್ ಇದು ಆನ್ಸರನ್ನು ಬೇರೆ ಬೇರೆ ಎಕ್ಸಾಂಪಲ್ಸ್ ಜೊತೆಗೆ ಕಂಪೇರ್ ಮಾಡಿ ಡಿಸ್ಕಷನ್ ಮಾಡಿದ್ವಿ. ನೀವು ನೋಡಲಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ರಪ್ಪ ಹೋಗಿ ಆ ವಿಡಿಯೋಸ್ನ ನೋಡ್ಕೊಂಡು ಬನ್ನಿ. ಇವತ್ತಿನ ಕ್ಲಾಸ್ನಲ್ಲಿ ಲೆಟ್ಸ್ ಡಿಸ್ಕಸ್ ಆನ್ ಇಂಟೆಕ್ಸ್ ಕ್ವೆಶನ್. ಸಾಧಾರಣವಾಗಿ ಇದಕ್ಕೆ ಆನ್ಸರ್ ಸಿಗೋದು ತುಂಬ ಕಷ್ಟ ಅಂತ ನನಗೆ ಗೊತ್ತಿದೆ. ಹಾಗಾಗಿ ಮೇಕ್ ಯೋರ್ ನೋಟ್ಸ್. ಐ ರಿಪೀಟ್, ಟೇಕ್ ಪೆನ್ ಪೇಪರ್, ಸಿಟ್ ವಿತ್ ಮೀ ಆ್ಯಂಡ್ 1 ಅವರ್ನಲ್ಲಿ ನಿಮ್ಮದೇ ಆದ ನೋಟ್ಸನ್ನು ನೀವು ಪ್ರಿಪೇರ್ ಮಾಡ್ತಾ ಈ ವಿಡಿಯೋನ ನೋಡಿ. ಲೆಟ್ಸ್ ಬಿಗಿನ್ ದೆನ್ ವಿತ್ ಅ ಫಸ್ಟ್ ಕ್ವೆಶ್ಚನ್. ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ಸ್ ಈ ಚಾಪ್ಟರ್ನಲ್ಲಿ ಇರುವಂಥದ್ದು. ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಡಿಡ್ ಡಾಬರಿನರ್ ಇಸ್ ಅ ಸೈಂಟಿಸ್ಟ್ ಹೂ ಹ್ಯಾಸ್ ಗಿವನ್ ಲಾ ಆಫ್ ಟ್ರಯಾಡ್. 3 ಎಲಿಮೆಂಟ್ಸ್ಗಳ ಒಂದು ಗುಂಪನ್ನು, ಆಯ್ತಾ, ಡಾಬರಿನಸ್ ಟ್ರಯಾಡ್ ಬಗ್ಗೆ ಅವರು ಲಾ ಆಫ್ ಟ್ರಯಾಡ್ಸ್ ಬಗ್ಗೆ ಹೇಳಿರುವಂತಹ ಸೈಂಟಿಸ್ಟ್. ಡಾಬರಿನರ್ದು ಟ್ರಯಾಡ್ ನಮ್ಮ ನ್ಯೂಲ್ಯಾಂಡ್ದು ಆಕ್ಟೇವ್ಸ್ನಲ್ಲಿ ಇತ್ತ. ಇದು ನ್ಯೂಲ್ಯಾಂಡ್, ಇದು ಆಕ್ಟೇವ್ ಟೇಬಲ್. ಇದು ಸುಮಾರು 56 ಎಲಿಮೆಂಟ್ಸನ್ನು ಅವರು ಕ್ಲಾಸಿಫೈ ಮಾಡಿರುವಂತಹ ಟೇಬಲ್. ಇದರಲ್ಲಿ ಯಾವುದಾದ್ರೂ ಡಾಬರಿನರ್ ಕ್ಲಾಸಿಫೈ ಮಾಡಿದ್ದಂತಹ ಗ್ರೂಪ್ ಆಫ್ 3 ಎಲಿಮೆಂಟ್ ಇದೆಯಾ ಅಂತ ಹೇಳಿ ಕ್ವೆಶ್ಚನ್. ದ ಆನ್ಸರ್ ಇಸ್ ಎಸ್, ಎಸ್, ಎಸ್ ಇದೆ. ಬಟ್ ನೀವು ಕೆಲವೊಂದು ಬುಕ್ಸ್ನಲ್ಲೆಲ್ಲ ಆನ್ಸರ್ ನೋಡಿರ್ತೀರಾ, ಎಲ್ಲ ಟ್ರಯಾಡ್ನೂ ಕೊಟ್ಟಿದ್ದಾರೆ, ಎಲ್ಲ ಟ್ರಯಾಡ್ ಇಲ್ಲ. ಒಂದೇ ಒಂದು ಟ್ರಯಾಡ್ ನೀವು ನೀಟಾಗಿ ಐಡೆಂಟಿಫೈ ಮಾಡ್ಬೋದು. ಅದು ಯಾವುದು ಅಂತ ಹೇಳಿದ್ರೆ ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಏನು ಮೇಡಮ್ ಇಷ್ಟೊಂದು ಉದ್ದಕ್ಕಿದೆಯಲ್ಲ ಅಂತ ಹೇಳಿದ್ರೆ, ಸಪ್ತ ಸ್ವರಗಳು ಸ, ರೇ, ಗ, ಮ, ಪ, ದ, ನಿ. ಸಪ್ತ ಸ್ವರಗಳ ಒಂದು ಕಾಲಮ್ನಲ್ಲಿ ಅವನೇನು ಮಾಡ್ತಾನೆ, ನ್ಯೂಲ್ಯಾಂಡ್ ಕಂಪೇರ್ ಮಾಡ್ತಾನೆ ಪ್ರಾಪರ್ಟೀಸ್. ಇಫ್ ಐ ಕೀಪ್ ಲಿಥಿಯಂ ಆಸ್ ದಿ ಫಸ್ಟ್ ಎಲಿಮೆಂಟ್, ದೆನ್ ಹಿ ಸೇಸ್ ದ್ಯಾಟ್ ಆಫ್ಟರ್ ಸರ್ಟನ್ ಗ್ಯಾಪ್ ಸೋಡಿಯಂ ಕಮ್ಸ್. ಆಯ್ತಾ, ಸೋಡಿಯಂಗೂ ಲಿಥಿಯಂಗೂ ಡಿಫ್ರೆನ್ಸ್ ಏನೂ ಇಲ್ಲ, ಪ್ರಾಪರ್ಟಿ ಸಿಮಿಲಾರಿಟಿ ಇದೆ. ಸೋಡಿಯಂ ಬಿಕಮ್ಸ್ ದಿ 8th ಎಲಿಮೆಂಟ್ ಆಫ್ ಲಿಥಿಯಂ, ಲಿಥಿಯಂ ಬಿಕಮ್ಸ್ ದ ಫಸ್ಟ್, ಸೋಡಿಯಂ ಬಿಕಮ್ಸ್ ದಿ 8th ಎಲಿಮೆಂಟ್. ಸೊ ಅವುಗಳ ಎರಡರ ನಡುವೆ ಏನೋ ಒಂದು ಪ್ರಾಪರ್ಟಿ ಕಂಪ್ಯಾರಿಸನ್ ಇದೆ. ಸೊ ಜಸ್ಟ್ ಲೈಕ್ ಸ, ರೇ, ಗ, ಮ, ಪ, ದ, ನಿ ಮತ್ತೆ ಸಾ ಬರುತ್ತಲ್ಲ, ಆ ಫಸ್ಟಿಗೂ ಸ, ಲಾಸ್ಟ್ 8th ವರ್ಡ್ ಕೂಡ ಸ ರಿಪೀಟ್ ಆಗುತ್ತಲ್ಲಿ ಸಪ್ತ ಸ್ವರಗಳು. ಅಂದರೆ 7 ಸ್ವರ ಆದಮೇಲೆ ಮತ್ತೆ ವಾಪಸ್ ಫಸ್ಟ್ನೇ ಸ್ವರ ಬರೋ ಥರನೇ ಇಲ್ಲಿ 1ನೇ ಪ್ರಾಪರ್ಟಿ ಆದ ನಂತರ 8ನೇ ಎಲಿಮೆಂಟ್ಸಿಗೆ ಮತ್ತೆ ಫಸ್ಟ್ ಅದೇ 1ನೇ ಎಲಿಮೆಂಟ್ ಇದು ಏನು ಪ್ರಾಪರ್ಟೀಸ್ ಇದೆ ರಿಕರ್ ಆಗ್ತಾ ಇರುತ್ತೆ, ಆ ಪ್ರಾಪರ್ಟಿ ರಿಪೀಟ್ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ನ್ಯೂಲ್ಯಾಂಡ್. ಅದರಲ್ಲಿ triad, a group of 3 elements which showed similar properties, and where Dobereiner says that the atomic mass of the middle element is the average of the first and the third one of the triad ಅಂತ ಏನು ಕಾನ್ಸೆಪ್ಟ್ ಕೊಟ್ಟಿರ್ತಾರೆ, that still is true in Newland's law of octaves. Right? So Newland's law of octaves has all these sort of elements. Lighter element ಇದೆ, heavy elements such as cerium, thorium ಕೂಡ ಇದೆ ಅಂತ ಹೇಳಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೀರಿಯಂ, ಲ್ಯಾಂಥನಮ್, ಥೋರಿಯಂ, ಆ ಒಂದು ಸೆಟ್ ಆಫ್ ಎಲಿಮೆಂಟ್ಸ್ ಗಳು ಕೂಡ ಇದೆ. ಬಟ್ ದಿಸ್ law, Dobereiner's triad is still true even in the modern periodic table. But Newland's law of octave is only applicable till calcium, ಅಂದ್ರೆ ಲೈಟರ್ ಎಲಿಮೆಂಟ್ಸಿಗೆ, ಬಟ್ ಹೆವಿಯರ್ ಎಲಿಮೆಂಟ್ಸಿಗೆ ಅದು ಅಪ್ಲಿಕೇಬಲ್ ಆಗಿರಲಿಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಲಿಮಿಟೇಷನ್ ಆಫ್ Newland's law of octaves. ರೆಡಿ? ಸೊ ಇದು ಕ್ವೆಶ್ಚನ್. ಎಸ್, 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 ಡಾಬರಿನರ್ದು ಟ್ರಯಾಡ್, ನ್ಯೂಲ್ಯಾಂಡ್ ಇದು ಲಾ ಆಫ್ ಆಕ್ಟೇವ್ಸ್ ನಲ್ಲಿ ಇತ್ತು. ಅವುಗಳು 3 ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಕ್ವೆಶ್ಚನ್ ನಂಬರ್ 2. What were the limitations of Dobereiner's triad? Dobereiner could only give 3 main triads. Actually, in certain textbook, if you go to a comprehensive or reference textbook, ಅಲ್ಲಿ ಅವರು ಆಕ್ಸಿಜನ್, ಸಲ್ಫರ್, ಸೆಲೆನಿಯಮ್ದು ಟ್ರಯಾಡ್ಸ್ ಕೂಡ ಹೇಳ್ತಾರೆ. ಸೊ ದೇರ್ ಆರ್ ಟೋಟಲ್ 4 ಟ್ರಯಾಡ್ಸ್ ಇದೆ ಅಂತ ಹೇಳಿ ಕೆಲವೊಂದು ರೆಫರೆನ್ಸ್ ಬುಕ್ಸ್ ಹೇಳುತ್ತೆ. ನಮ್ಮ NCERTಯಲ್ಲಿ ಆಸ್ ಆಫ್ ನಾವು 3 ಟ್ರಯಾಡ್ಸ್ ಅಷ್ಟೇ ಮೆನ್ಷನ್ ಆಗಿದೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ Dobereiner could only give 3 triads, information about 3 triads or classification of 9 elements. The rest of the elements' properties were not fit into the law of triads. The rest of the properties of the elements couldn't classify as triads. So ಹಾಗಾಗಿ the later discovered elements ಇಗೂ law of triadiಗೂ ತುಂಬ ಡಿಫ್ರೆನ್ಸ್ ಇತ್ತು, ಅದು ಮ್ಯಾಚ್ ಆಗ್ತಿರ್ಲಿಲ್ಲ. That was the greatest limitation of Dobereiner's
ಲಾ ಆಫ್ ಟ್ರಯಾಡ್ ಅಂತ ಹೇಳಬಹುದು. ಸೊ ಲೆಟ್ ಮಿ ರೀಡ್ ದ ಸೆಂಟೆನ್ಸ್. ಆಲ್ ದ known elements at Doberanus time could not be arranged in the form of triad. ಎಲ್ಲ ಗೊತ್ತಿರುವಂತಹ ಎಲಿಮೆಂಟ್ಸ್ ಅನ್ನ ಟ್ರಯಾಡ್ ಆಗಿ ಅರೇಂಜ್ ಮಾಡ್ಲಿಕ್ಕೆ ಡಾಬರಿನರ್ಗೆ ಸಾಧ್ಯ ಆಗಲಿಲ್ಲ. ಡಾಬರಿನರ್ could identify only 3 triads and therefore his attempt to classify the elements did not prove very well. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3. What were the limitations of Newland's law of octaves? Very first limitation is his law of octave ಅಂತ ಹೇಳಿದ್ರೆ first and corresponding eighth element from any point in this table would have the same property ಅಂತ ಹೇಳುವಂಥದ್ದು was applicable till calcium. ಸೊ ಕ್ಯಾಲ್ಸಿಯಂ ವರೆಗೆ ಮಾತ್ರ ಅದು ಅಪ್ಲಿಕೇಬಲ್ ಆಗಿತ್ತು. ಅಂದ್ರೆ ಈಗ ಲಿಥಿಯಂ ಫಸ್ಟ್ ಎಲಿಮೆಂಟ್ ಆದ್ರೆ ಸೋಡಿಯಂ 8th ಎಲಿಮೆಂಟ್ ಆಗಿರುತ್ತೆ. ಆಯ್ತಾ? ಹೇಗೆ? ಲಿಥಿಯಂ ಫಸ್ಟ್, ಬೆರಿಲಿಯಂ ಸೆಕೆಂಡ್, ಬೋರಾನ್ ಥರ್ಡ್, ಕಾರ್ಬನ್ 4th, ನೈಟ್ರೋಜನ್ 5, ಆಕ್ಸಿಜನ್ 6, ಫ್ಲೂರಿನ್ 7, ಸೋಡಿಯಂ 8 ಆಯಿತು. ಈಗ ಸೋಡಿಯಂ ಅನ್ನ ಬಿಡಿ, ಇಲ್ಲಿ ತಗೊಳ್ತೀನಿ ನಾನು ಇವಾಗ. ಯಾವುದು ಅಂದರೆ ಬೋರಾನ್ ಫಸ್ಟ್ ಎಲಿಮೆಂಟ್ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ 8th ಎಲಿಮೆಂಟ್ ಆಯಿತು. ಬಟ್ ಅಲ್ಯೂಮಿನಿಯಂನ ಫಸ್ಟ್ ಎಲಿಮೆಂಟ್ ಅಂತ ಹೇಳಿ ತಗೊಂಡ್ರೆ 8th ಎಲಿಮೆಂಟಲ್ಲಿ ಕ್ರೋಮಿಯಂ ಆಗುತ್ತೆ. ಕ್ರೋಮಿಯಂ ಅಂಡ್ ಅಲ್ಯೂಮಿನಿಯಂ ಆರ್ ಎಂಟೈರ್ಲಿ ಡಿಫ್ರೆಂಟ್. ತುಂಬ ಡಿಫ್ರೆನ್ಸ್ ಇದೆ ಅವುಗಳ ನಡುವೆ, ಹೌದಾ? ಸೊ ಇಲ್ಲಿ ಮ್ಯಾಚ್ ಆಗ್ತಿಲ್ಲ ಪ್ರಾಪರ್ಟೀಸ್. ಅಂದರೆ ಕ್ಯಾಲ್ಸಿಯಂ ವರೆಗೆ ಲಾಸ್ಟ್, ಮೆಗ್ನೀಷಿಯಂ ಫಸ್ಟ್ ಎಲಿಮೆಂಟ್ ಅಂದರೆ ಕ್ಯಾಲ್ಸಿಯಂ ಇಸ್ 8th ಎಲಿಮೆಂಟ್. ಸೊ ಕ್ಯಾಲ್ಸಿಯಂ ವರೆಗೂ ಕೂಡ ಆ ಫಸ್ಟ್ ಟು ಏಯ್ತ್ ಇದು ಕಂಪ್ಯಾರಿಸನ್ ಅಲ್ಲಿ ಎಸ್ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಇರುತ್ತೆ, ಕಂಪ್ಯಾರಿಸನ್ ಇದೆ ಅಂತ ಹೇಳ್ಬೋದು. ಬಟ್ ಅಲ್ಯೂಮಿನಿಯಂ ಫಸ್ಟ್ ಎಲಿಮೆಂಟ್ ಬಂದಾಗ, ಕ್ಯಾಲ್ಸಿಯಂ ದಾಟಿ ಕ್ರೋಮಿಯಂ ಕಂಪ್ಯಾರಿಸನ್ ಬಂದಾಗ ಅಲ್ಯೂಮಿನಿಯಂಗೂ ಕ್ರೋಮಿಯಂಗೂ ಮ್ಯಾಚ್ ಆಗ್ತಿಲ್ಲ ಪ್ರಾಪರ್ಟೀಸ್. ಸಿಮಿಲರ್ಲಿ ಸಿಲಿಕಾನಿಗೂ ಟೈಟಾನಿಯಂಗೂ ಕೂಡ ದೇರ್ ಇಸ್ ನೋ ಮ್ಯಾಚ್. ಫಾಸ್ಫರಸ್ ಮ್ಯಾಂಗನಸ್ ಮ್ಯಾಚ್ ಇಲ್ಲ, ಸಲ್ಫರ್ ಅಯನ್ ಮ್ಯಾಚ್ ಇಲ್ಲ, ಆಯ್ತಾ? ಕ್ಲೋರಿನ್ ನಿಕ್ಕೆಲ್ ಮ್ಯಾಚ್ ಇಲ್ಲ, ಕಾಪರ್ ಪೊಟ್ಯಾಷಿಯಂ ಮ್ಯಾಚ್ ಇಲ್ಲ, ಕ್ಯಾಲ್ಸಿಯಂ ಜಿಂಕ್ ಮ್ಯಾಚ್ ಇಲ್ಲ, ಕ್ರೋಮಿಯಂ ವಿಟ್ರಿಯಂ ಮ್ಯಾಚ್ ಇಲ್ಲ, ಟೈಟಾನಿಯಂ ಇಂಡಿಯಂ ಅಥವಾ ಮ್ಯಾಂಗನಸ್ ಆರ್ಸನಿಕ್, ಅಯನ್ ಸೆಲೆನಿಯಂ ಇದು ಯಾವುದು ಕೂಡ ಮ್ಯಾಚ್ ಆಗ್ತಿಲ್ಲ. ಸೊ ದ ವೆರಿ ಫಸ್ಟ್ ಲಿಮಿಟೇಷನ್ ಈಸ್, ನೀನೇನು ಹೇಳಿದ್ದೆ ಫಸ್ಟ್ ಆ್ಯಂಡ್ 8th ಪ್ರಾಪರ್ಟಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ, ದ್ಯಾಟ್ ಈಸ್ ಓನ್ಲಿ ಅಪ್ಲಿಕೇಬಲ್ ಟಿಲ್ ಕ್ಯಾಲ್ಸಿಯಂ. ಅಂದರೆ ಅರ್ಥ ಏನು? ರೆಸ್ಟ್ ಆಫ್ ದ ಎಲಿಮೆಂಟ್ಸ್ನ ನೀನು ಸುಮ್ಮನೆ ಗ್ರೂಪಲ್ಲಿ ಹಾಕಿಟ್ಟಿದ್ಯಾ, ಟೇಬಲ್ ಮಾಡಿದ್ಯಾ, ಬಟ್ ಆ ಟೇಬಲಿಗೆ ಅರ್ಥನೇ ಇಲ್ಲ ಅಂತ ಹೇಳುವ ವೆರಿ ಫಸ್ಟ್ ಲಿಮಿಟೇಷನ್ ಬಂದ್ಬಿಡುತ್ತೆ. ಯಾರಿಗೆ? ನಮ್ಮ ನ್ಯೂಲ್ಯಾಂಡ್ ಇದು ಲಾ ಆಫ್ ಆಕ್ಟೇವ್ಸ್ಗೆ. ಸೊ ಇಟ್ ಇಸ್ ಓನ್ಲಿ ಅಪ್ಲಿಕೇಬಲ್ ಟಿಲ್ ಕ್ಯಾಲ್ಸಿಯಂ ಅಂತ ಹೇಳಿ ಆಯಿತು. ದ ನೆಕ್ಸ್ಟ್ ವೆರಿ 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 ಆರೋಗೆಂಟ್ ವೇ ಆಫ್ ಲಿಮಿಟೇಷನ್ ಏನಿತ್ತು ಒಂದು ಅಂತ ಹೇಳಿದ್ರೆ, ಹಿ ಬಿಲೀವ್ಡ್ ದ್ಯಾಟ್ ಓನ್ಲಿ 56 ಎಲಿಮೆಂಟ್ಸ್ ಆರ್ ಗೋಯಿಂಗ್ ಟು ಎಕ್ಸಿಸ್ಟ್ ಇನ್ ನೇಚರ್ and no other elements are going to be discovered in future ಅಂತ ಹೇಳಿ. ಸೊ ದ್ಯಾಟ್ ಬಿಕೇಮ್ ಲೈಕ್ ಆರೋಗೆನ್ಸಿ ಅಲ್ವಾ? ದುರಾಲೋಚನೆ ಆಗ್ಬಿಡ್ತದು. ಸೊ ಇದು ಲೇಟರ್ ಡಿಸ್ಕವರ್ಡ್ ಆಗಿರುವಂತಹ ಎಲಿಮೆಂಟ್ಸ್ ವೇರ್ ನಾಟ್ ಏಬಲ್ ಟು, ಅಥವಾ ಲೇಟರ್ ಡಿಸ್ಕವರ್ಡ್ ಎಲಿಮೆಂಟ್ಸ್ ವೇರ್ ನಾಟ್ ಫಿಟ್ into the table of Newland's law of octaves ಅಂತ ಹೇಳ್ಬೋದು. weren't fit into the table of Newland's law of octaves. The next idea is Newland's even adjusted 2 elements in the same slot, even though a slot the rest of the elements are different. 2 elements ಅನ್ನ ಒಂದೇ ಸ್ಲಾಟ್ ಅಲ್ಲಿ ಅದು ಹೆಂಗ್ ಸಾಧ್ಯ? ಒಂದು ಎಲಿಮೆಂಟ್ ಒಂದು ಸ್ಲಾಟ್ ಇಡಬೇಕು. 2 ಎಲಿಮೆಂಟ್ಸ್ ಅನ್ನ ಒಂದೇ ಸ್ಲಾಟ್ ಅಲ್ಲಿ, ಡಿಸ್ಲೈಕ್ ಎಲಿಮೆಂಟ್ಸ್ ಅನ್ನ ಲೈಕ್ ಎಲಿಮೆಂಟ್ಸ್ ಜೊತೆ, ಅಥವಾ ಎಲಿಮೆಂಟ್ ವಿತ್ ಎಂಟೈರ್ಲಿ ಡಿಫ್ರೆಂಟ್ ಪ್ರಾಪರ್ಟೀಸ್ ಅನ್ನ similar elements, 2 elements which have completely entire opposite different properties in ಒಂದೇ ಗ್ರೂಪ್ ಅಲ್ಲಿ ಹಾಕುವಂಥದ್ದು. ಸೊ ಇನ್ ಆರ್ಡರ್ ಟು ಫಿಟ್ ಎಲಿಮೆಂಟ್ಸ್ ಇನ್ ಟು ದ ಟೇಬಲ್, he placed 2 elements in the same slot, that too with the other elements which has entirely opposite properties. That has become the third limitation. ಹೇಗೆ ಮೇಡಮ್ ತೋರಿಸಿ ನಮಗೆ ಅಂತ ಹೇಳಿದ್ರೆ, ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್ ಇವರು 3ಗಳಿಗೆ ಸಿಮಿಲಾರಿಟಿ ಇನ್ ಪ್ರಾಪರ್ಟೀಸ್ ಇದೆ, ಬಿಕಾಸ್ ದೇ ಆರ್ ನಾನ್ ಮೆಟಲ್ಸ್. ಬಟ್ ಅವುಗಳ ಜೊತೆಗೆ ಈ ಕೊಬಾಲ್ಟನ್ನ ನಿಕ್ಕಲನ್ನು ಒಂದೇ ಸ್ಲಾಟಲ್ಲಿ 2 ಎಲಿಮೆಂಟ್ಸ್ ಇಟ್ಟ ನೋಡಿ, ಯಾಕೆ ಬೇಕಿತ್ತು ಅಲ್ವಾ? ಇಲ್ಲಿ ನೋಡಿ, ಸೀರಿಯಂ ಆ್ಯಂಡ್ ಲ್ಯಾಂಥನಮ್ ಸೀರಿಯಂ ಆ್ಯಂಡ್ ಲ್ಯಾಂಥನಮ್ 2 ಎಲಿಮೆಂಟ್ಸ್ನ ಒಂದೇ ಸ್ಲಾಟಲ್ಲಿ ಇಡ್ತಾನಲ್ಲ, ಯಾಕೆ ಬೇಕು ಇದು? ಒಂದು ಎಲಿಮೆಂಟನ್ನು ಒಂದು ಸ್ಲಾಟಲ್ಲಿ ಇಟ್ಟರೆ ತಾನೇ ಕಂಪ್ಯಾರಿಸನ್ ಮಾಡ್ಲಿಕ್ಕಾಗೋದು. ಅದು ಇಟ್ಟಿರುವಂತಹ ಎಲಿಮೆಂಟ್ಸು ಮಿಕ್ಕಿದ ಎಲಿಮೆಂಟ್ಸ್ ಏನಾದರೂ ಕಂಪ್ಯಾರಿಸನ್ ಇದೆಯಾ? ಇಲ್ಲ. ಆ ಸೇಮ್ ಸ್ಲಾಟಲ್ಲಿರುವ ಎಲಿಮೆಂಟು ರೆಸ್ಟ್ ಆಫ್ ದಿ ಎಲಿಮೆಂಟ್ಸ್ ಆರ್ ಎಂಟೈರ್ಲಿ ಡಿಫ್ರೆಂಟ್. ಇಲ್ಲಿ ನೋಡಿ, ಅಯನ್ ಇಸ್ ಅ ಮೆಟಲ್. ಓಕೆ, ಅಯನ್ ಇಸ್ ಅ ಮೆಟಲ್. ಆಕ್ಸಿಜನ್, ಸಲ್ಫರ್, ಸೆಲೆನಿಯಂ ಎಲ್ಲ ನಾನ್ ಮೆಟಲ್ಸ್. ಸೊ ಹಿ ಕೆಪ್ಟ್ like elements with unlike elements. He kept one element which shows entirely different property with
the rest of the elements which were showing similar properties, ಅಲ್ಲಿ ಆ ಮ್ಯಾಚಿಂಗ್ ಪ್ರಾಪರ್ಟಿ ಕಾನ್ಸೆಪ್ಟೇ ಹೊರಟೋಯ್ತು. ಸೊ ದ್ಯಾಟ್ ಹ್ಯಾಸ್ ಬಿಕಮ್ ಒನ್ ಮೋರ್ ಲಿಮಿಟೇಷನ್ ಆಫ್ ನ್ಯೂ ಲ್ಯಾಂಡ್. ಅರ್ಥ ಆಯ್ತು ಇವಾಗ ಈ 3 ಪಾಯಿಂಟ್ಸ್ನ ಬರೀತೀರಲ್ವಾ ನೀವು. ನೆಕ್ಸ್ಟ್ question number 4. Use a Mendeleev's periodic table to predict the formulae of the oxides of the following element: K, C, Al, Si, Ba. K is potassium, C is carbon, Al aluminum, Si is silicon, Ba ಅಂತ ಹೇಳಿದ್ರೆ ಬೇರಿಯಂ. ಸೊ ಇದನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು, ಈ ಕ್ವೆಶನ್ ತುಂಬ ಇಂಪಾರ್ಟೆಂಟ್. ನಿಮಗೆ ಗೊತ್ತಿರಬೇಕು ದಟ್ ಎಲಿಮೆಂಟ್ ಪೊಟ್ಯಾಷಿಯಂ ಕೆ ಇಸ್ ಇನ್ ದ ವೆರಿ ಫಸ್ಟ್ ಗ್ರೂಪ್ ಆಫ್ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್. ಫಸ್ಟ್ ಗ್ರೂಪಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಫಾರ್ಮುಲಾ ಬರಿಬೇಕಾದ್ರೆ ಫಸ್ಟ್ ಗ್ರೂಪ್ ಅಲ್ವಾ, ಅದಕ್ಕೆ ಕಂಬೈನಿಂಗ್ ಕೆಪಾಸಿಟಿ ಒಂದಿರುತ್ತೆ, ಆಕ್ಸಿಜನ್ದು ಕಂಬೈನಿಂಗ್ ಕೆಪಾಸಿಟಿ 2 ಇರುತ್ತೆ. ನೀವು ಕ್ರಾಸ್ ಮಾಡ್ತೀರಾ, ಸೊ ದ ಫಾರ್ಮುಲಾ ಬಿಕಮ್ಸ್ K2O. ಈ ಥರನೇ ನಾವು ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಎಲಿಮೆಂಟ್ ಕಾರ್ಬನ್ ಇಸ್ ಇನ್ ದ 4th ಗ್ರೂಪ್. ಇದನ್ನು ಈಗಿಂದು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ಗೂ ಕೂಡ ನೀವು ಕಂಪ್ಯಾರಿಸನ್ ಮಾಡ್ಬೋದು. ಈವನ್ ಇನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಪೊಟ್ಯಾಷಿಯಂ ಇಸ್ ಇನ್ ದ ವೆರಿ ಫಸ್ಟ್ ಗ್ರೂಪ್. ಮೆಂಡಲೀವ್ಸ್ ಟೇಬಲ್ನಲ್ಲೂ ಅದು ಫಸ್ಟ್ ಗ್ರೂಪಲ್ಲಿದೆ. ಸೊ ಫಸ್ಟ್ ಇನ್ ಫಸ್ಟ್, ನೋ ಕನ್ಫ್ಯೂಷನ್. ಕಾರ್ಬನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ನಲ್ಲಿ 14th ಗ್ರೂಪಲ್ಲಿದೆ, 4. Mendeleev's periodic table ನಲ್ಲಿ 4th group ಅಲ್ಲಿ ಇತ್ತು. So obviously 14th group or 4th group, carbon has the combining capacity of 4, oxygen 2, 2 1s 2 2s ಅಂತ ಹೇಳಿದ್ರೆ ಇವಾಗ ನೀವು ರೇಷಿಯೋ ತೆಗೆದ್ರೆ ಕಾರ್ಬನ್ 2 ಆಯಿತು, ಆಕ್ಸಿಜನ್ 1 ಆಯಿತು, and you're crossing it, 2 comes here, 1 goes there, it becomes CO2. The oxides of carbon becomes carbon dioxide. ಅಲ್ಯೂಮಿನಿಯಂ ಇವಾಗಿಂದು ಪಿರಿಯಾಡಿಕ್ ಟೇಬಲ್, ಕರೆಂಟ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ನಲ್ಲಿ ಅಲ್ಯೂಮಿನಿಯಂ ಇಸ್ ಇನ್ ದ 13th ಗ್ರೂಪ್. ಅದೇ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ ಆಲ್ರೆಡಿ ಓನ್ಲಿ ಹ್ಯಾಡ್ 8 ಗ್ರೂಪ್ಸ್ ಅಲ್ವಾ, ಅದರಲ್ಲಿ ಅಲ್ಯೂಮಿನಿಯಂ ವಾಸ್ ಇನ್ ದ 3rd ಗ್ರೂಪ್. ಸೊ ಅಲ್ಲೂ ಕೂಡ ಇಲ್ಲೂ ಕೂಡ ಎರಡೂ ಕಡೆ ಇಟ್ ಈಸ್ ಈಸಿ ಫಾರ್ ಯು ಟು ರಿಮೆಂಬರ್ ದಟ್ ಅಲ್ಯೂಮಿನಿಯಂ ಜಸ್ಟ್ ಹ್ಯಾಸ್ ಕಂಬೈನಿಂಗ್ ಕೆಪಾಸಿಟಿ ಆಫ್ 3, oxygen has combining capacity of 2, and the formula becomes Al2O3. 2 comes here, 3 goes the other side, so the formula becomes Al2O3. Next, the element silicon is in 4th group. ಇವತ್ತಿನ ಕಾಲದಲ್ಲಿ ಅದು 14th group ನಲ್ಲಿದೆ. So silicon just like carbon has 4th group ಅಂದ್ರೆ 4 combining capacity, oxygen is 2, 2 1s 2 2s, ಈ 2 ಇಲ್ಲಿ ಬರುತ್ತೆ, ಈ 1 ಈಚೆ ಹೋಗುತ್ತೆ. The formula of silicon dioxide becomes SiO2. ಸಿಲಿಕಾನ್ ಡೈಆಕ್ಸೈಡ್, ನಮ್ಮ ಈ ಸ್ಯಾಂಡ್ ಅಂತ ಹೇಳಿ ಏನು ಹೇಳ್ತೀವಿ, ಸ್ಯಾಂಡ್ ಇದು ಕೆಮಿಕಲ್ ಫಾರ್ಮುಲಾ ಅಂತ ಹೇಳೋದು SiO2 ಆಗಿರುತ್ತೆ. ಸೊ ದ ನೆಕ್ಸ್ಟ್ ಲಾಸ್ಟ್ ಗ್ರೂಪ್ ಇಸ್ ಬೇರಿಯಂ. ಬೇರಿಯಂ ಮೆಂಡಲೀವ್ ಇದು 2nd ಗ್ರೂಪ್ನಲ್ಲಿ ಇತ್ತು, ಇವತ್ತು ನಮ್ಮ ಪಿರಿಯಾಡಿಕ್ ಟೇಬಲ್ನಲ್ಲೂ ಕೂಡ 2nd ಗ್ರೂಪ್ನಲ್ಲೇ ಇದೆ ಬೇರಿಯಂ ಅಂತ ಹೇಳುವ ಎಲಿಮೆಂಟ್. ಸೊ ಆಬ್ವಿಯಸ್ಲಿ ಕಂಬೈನಿಂಗ್ ಕೆಪಾಸಿಟಿ ಆಫ್ ಬೇರಿಯಂ ಅಂತ ಹೇಳುವಂಥದ್ದು ಬಿಕಮ್ಸ್ 2, oxygen becomes 2, 2 and 2 gets cancelled, and the formula becomes beryllium oxide, BaO. BaO becomes the formula of beryllium oxide. So just BaO bardre aitu. So this question is very important guys, remember aita nenpitkolli. Next barutte question number 5. Besides gallium, gallium ane pakkakidi. Okay, besides gallium, which other elements have since been discovered that fills the gaps left by Mendeleev in his periodic table? Any 2 you have to mention. So besides gallium anta helidre, do you know where gallium has been placed? Below aluminium. So gallium anta helodanna eka aluminium anta heli bariyalagiತ್ತು, right? So eka aluminium anta helidre ಏನು? Gallium. Eka aluminium is nothing but gallium. ಅದೇ ತರ if I write eka boron ಅಂತ ಹೇಳಿದ್ರೆ ನೀವು ಯಾವುದನ್ನ ರೆಫರೆನ್ಸ್ ಆಗಿ ತಗೊಳ್ತೀರಾ? eka boron ಅಂದ್ರೆ ಸ್ಕ್ಯಾಂಡಿಯಂ ಅನ್ನ eka boron ಅಂತ ಹೇಳಿ ಕರಿತೀರಾ. ಹಾಗೆ if I talk one more element, eka silicon. eka anta helidre the one next to silicon. Eka boron andre the one next to boron. Eka aluminum the one next to aluminum. The next dvidi anta helidre 2 after aluminum. Triti 3 after aluminum. So eka silicon alli ನಾವು ಯಾವ ಒಂದು ಮೆಟಲ್ ಅನ್ನು ಬರಿತೀವಿ ಇಲ್ಲಿ? ಜರ್ಮೇನಿಯಂ ಅನ್ನ ಮೆನ್ಷನ್ ಮಾಡ್ತೀವಿ.
right? So these are the different elements which were filled. ಇದಕ್ಕೆ different specific gap ಕೊಟ್ಟಿದ್ರು ಅವರು. Yeah, so all the three elements had a different gaps. ಸ್ಪೆಸಿಫಿಕ್ ಗ್ಯಾಪ್ ಇತ್ತು. ಆ ಗ್ಯಾಪ್ನಲ್ಲಿ ಇವ್ರನ್ನ ಈ ಒಂದು ನೇಮ್ನಲ್ಲಿ ಗ್ಯಾಪ್ ಇಟ್ಟಿದ್ರು, ಎಕಾ ಅಲ್ಯೂಮಿನಿಯಂ, ಎಕಾ ಬೋರಾನ್, ಎಕಾ ಸಿಲಿಕಾನ್. ಬಟ್ ಆಫ್ಟರ್ ಡಿಸ್ಕವರಿ ದೇ ವರ್ ಗಿವನ್ ಸ್ಪೆಸಿಫಿಕ್ ನೇಮ್. ಗ್ಯಾಲಿಯಮ್ದು ಸಿಂಬಲ್ ಬಂದು GA ಆಗುತ್ತೆ, ಸ್ಕ್ಯಾಂಡಿಯಮ್ದು ಸಿಂಬಲ್ ಇಸ್ SC, and germanium symbol is GE. GA is gallium, GE is germanium. And know that gallium anta heluvanthadu is a metal. Okay, a metal which can easily melt if you keep on your palm. Gallium has a very lowest melting point. It easily melts. Scandium is a very good metal. Scandium anna ತುಂಬಾ ಕಡೆ ಯೂಸ್ ಮಾಡ್ತಾರೆ, ಎಸ್ಪೆಷಲಿ ಇನ್ ಮೆಟಾಲಿಕ್ ಇಂಡಸ್ಟ್ರೀಸ್ ನಲ್ಲಿ ಸ್ಕ್ಯಾಂಡಿಯಂ ಆಕ್ಸೈಡ್ ಸ್ಕ್ಯಾಂಡಿಯಂ ಆಕ್ಸೈಡ್ ಅನ್ನ ಯೂಸ್ ಮಾಡ್ತಾರೆ ಕ್ಯಾಟಲಿಸ್ಟ್ ಫೀಲ್ಡ್ ನಲ್ಲಿ, ಇಂಡಸ್ಟ್ರೀಸ್ ನಲ್ಲಿ. ಓಕೆ, ಜರ್ಮೇನಿಯಂ ಇಸ್ ಅ ಮೆಟಲಾಯ್ಡ್, ಸೆಮಿ ಕಂಡಕ್ಟರ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ಸೊ ಇಟ್ ಇಸ್ ಅ ಮೆಟಲಾಯ್ಡ್. Metalloid, it has both metallic and non-metallic properties that will vary when you vary the conditions. So question number 6 ಏನು ಅಂತ ಹೇಳಿದ್ರೆ, what were the criteria used by Mendeleev in creating his periodic law? Mendeleev's periodic law ಏನು ಹೇಳುತ್ತೆ? Periodic physical and chemical properties are the periodic function of atomic ಮಾಸ್ ಅಂತ ಹೇಳುತ್ತೆ ಅಲ್ವಾ. ಅಟಾಮಿಕ್ ಮಾಸ್ಗೂ ಪಿರಿಯಾಡಿಸಿಟಿ ಇನ್ ಕೆಮಿಕಲ್ ಪ್ರಾಪರ್ಟೀಸಿಗೆ ಅವ್ನು ಕಂಪೇರ್ ಮಾಡ್ತಾ ಹೋಗ್ತಾನೆ. ಅಂದರೆ ರೆಗ್ಯುಲರ್ ಇಂಟರ್ವಲ್ ಆಗಿ ಕೆಲವೊಂದು ಎಲಿಮೆಂಟ್ಸ್ಗಳು ಸಿಮಿಲರ್ ಕೆಮಿಕಲ್ ಪ್ರಾಪರ್ಟಿ ತೋರಿಸುತ್ತಲ್ಲ, ಇಟ್ ಇಸ್ ಬಿಕಾಸ್ ಆಫ್ ಅಟಾಮಿಕ್ ಮಾಸ್ ಅಂತ ಹೇಳಿ ಮೆಂಡಲೀವ್ ಹೇಳಿರ್ತಾನೆ. ಅದಕ್ಕೋಸ್ಕರ ಅವ್ನು ಯಾವುದನ್ನ ಬೇಸ್ ಆಗಿ ತಗೊಳ್ತಾನೆ, ಯಾವ ಕ್ರೈಟೀರಿಯಾವನ್ನ ಬೇಸ್ ಆಗಿ ತಗೊಳ್ತಾನೆ? ಒಂದು, ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್, ಅಂದರೆ ಫಾರ್ಮುಲಾ ಆಫ್ ಆಕ್ಸೈಡ್ಸ್ ಅಂಡ್ ಹೈಡ್ರೈಡ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಅನ್ನ ಅದರ ಬೇಸಿಸ್ ಮೇಲೆ ಅವನು ಕ್ಲಾಸಿಫೈ ಮಾಡ್ತಾ ಹೋಗ್ತಾನೆ. ಸೆಕೆಂಡ್, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸ್. ಸೊ ಎಲಿಮೆಂಟ್ಸ್ಗಳು ರೆಗ್ಯುಲರ್ ಆಗಿ ಅಟ್ ರೆಗ್ಯುಲರ್ ಇಂಟರ್ವಲ್ನಲ್ಲಿ ಯಾಕೆ ಸಿಮಿಲರ್ ಪ್ರಾಪರ್ಟೀಸ್ ತೋರಿಸುತ್ತೆ? ಬಿಕಾಸ್ ವಿ ಅರೇಂಜ್ ದೆಮ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸ್ ಅಂತ ಹೇಳುವಂತಹ ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ಅವರ ಪಿರಿಯಾಡಿಕ್ ಲಾವನ್ನು ಡಿರೈವ್ ಮಾಡ್ತಾ ಹೋಗ್ತಾರೆ. ಸೊ ಇಟ್ಸ್ ಆ್ಯಕ್ಚುಲಿ ವಾಟ್ ಕ್ರೈಟೀರಿಯಾ ಹಿ ಟೇಕ್ಸ್ ಟು ಕ್ರಿಯೇಟಿಂಗ್ ಇಸ್ ಪಿರಿಯಾಡಿಕ್ ಲಾ ಅಂತ ಕೇಳಿದ್ರೆ, ಆ ಲಾವನ್ನು ಕ್ರಿಯೇಟ್ ಮಾಡಲಿಕ್ಕೆ ಹಿ ಯೂಸಸ್ ಮೇಜರ್ಲಿ the periodic table, right? A periodic table anna form madlikke majorly he uses the basis of classification as oxide and hydride formula of different elements. Yaudella elements similar pattern alli oxides and hydrides formula kodutta avugalna same group alli haktare. And one more is increasing order of atomic mass number, atomic mass. Okay, next question number 7. Why do you think that the noble gases are placed in separate group? Extremely unreactive, and they do not combine with any other element or to form compounds. So we can say that it is unreactive anta heladana, unreactive. Idanna ನಾವು ಬೇಕಾದ್ರೆ inert gaseous ಎಲಿಮೆಂಟ್ಸ್ ಅಂತ ಹೇಳ್ಬೋದು, ರೈಟ್? ಸೊ ಎಕ್ಸ್ಟ್ರೀಮ್ಲಿ ಅನ್ರಿಯಾಕ್ಟಿವ್ ಯಾರು? ನಮ್ಮ ನೋಬೆಲ್ ಗ್ಯಾಸ್. ಸೊ ಒನ್ ಇಸ್ ಎಕ್ಸ್ಟ್ರೀಮ್ಲಿ ಅನ್ರಿಯಾಕ್ಟಿವ್, ತುಂಬ ಅನ್ರಿಯಾಕ್ಟಿವ್, ಅದು ಯಾವುದೇ ಥರದ ಎಲಿಮೆಂಟ್ಸ್ಗಳ ಜೊತೆ ಕಂಬೈನ್ಡ್ ಆಗಲ್ಲ ಟು ಫಾರ್ಮ್ ಕಂಪೌಂಡ್ಸ್. ಹೆನ್ಸ್ noble gaseous elements are definitely placed in the separate group because rest of the elements ಗಳು ಡೆಫಿನೆಟ್ ಆಗಿ ಎಷ್ಟೋ ಕಂಪೌಂಡ್ಸ್ ಅನ್ನು ಕೊಡ್ತಾ ಇದೆ, ರಿಯಾಕ್ಟಿವಿಟಿ ಇದೆ, and they all are trying to behave like noble gaseous elements. ಹೌದಾ? and these noble gaseous elements are like ಶಾಂತಿ 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 ಹೀಗೆ. ಅಂದರೆ ಐ ಆಮ್ ನಾಟ್ ಇನ್ ಟು ಎನಿ ಫೈಟ್ಸ್, ಡು ನಾಟ್ ಕಮ್ ಅಂಡ್ ಆಸ್ಕ್ ಎನಿ ಎಲೆಕ್ಟ್ರಾನ್ಸ್ ಫ್ರಮ್ ಮೀ ಅಂತ ಹೇಳೋ ಥರ. ಸೊ ಕ್ವೆಶ್ಚನ್ ನಂಬರ್ 8. How could the modern periodic table remove various anomalies of Mendeleev's periodic table? Point number 1, position of isotopes. Position of isotope.
ಎಲ್ಲ isotopes, since all the isotopes of an element have the same atomic number, they can be put in one place. So in Mendeleev's periodic table, the whole places were given based on the atomic mass number. So ali hydrogen, deuterium, tritium should have been treated differently, alva, because their mass numbers are different. Hydrogen mass number is 1, deuterium is 2, tritium is 3. They should have given 3 different places. But that anomaly is completely rectified in modern periodic table, because in modern periodic table, position of the isotope do not pose any challenge. You can place all of these in one single place called hydrogen, because all of them do have just one atomic number. One atomic number idre aa atoms na ನೀವು hydrogen place nalle ಕೂರಿಸಬಹುದು ಅಥವಾ you can place them anta helbodu. So since all the isotopes of an element have same atomic number, you can place them in one slot. Next, placing cobalt with the lowest atomic number should come first, and nickel with highest atomic number comes later. So this inverted order was a anomaly in Mendeleev's periodic table. Anomaly anta helidre aa Mendeleev's periodic table nalli, sorry, inverted order anta helidre in Mendeleev's periodic table, cobalt had a mass of 58.9, nickel had a mass of 58.7. So according to the mass increasing order, nickel should have written first, followed by cobalt. But modern periodic table says, wait, don't do all those circus. Whatever the order you have written is correct, because do not follow the order of atomic mass. Follow the order of atomic number, where cobalt has the atomic number of 27. So 27 comes first, followed by the next element called as nickel, which has the mass atomic number as 28. So obviously lowest atomic number first barutte, ಆಮೇಲೆ increasing order the next atomic number anna navilli represent ಮಾಡ್ತೀವಿ. So then comes the question number 9. Name 2 elements you would expect to show chemical reactions similar to magnesium. What is the basis for your choice? ಮೆಗ್ನೀಷಿಯಂ ತರಾನೇ ಕೆಮಿಕಲ್ ರಿಯಾಕ್ಟಿವಿಟಿ ತೋರಿಸುವಂತ ಇನ್ನ ಮಿಕ್ಕಿದೆರಡು ಎಲಿಮೆಂಟ್ಸ್ ಬರೀರಿ, ಒಂದು ಬೆರಿಲಿಯಂ ಮತ್ತೊಂದು ಕ್ಯಾಲ್ಸಿಯಂ. ಸೊ ಬೆರಿಲಿಯಂ, ಐ ಚೂಸ್ 2 elements here, beryllium and calcium. The choice, when I say that these 2 elements are behaving like magnesium, these 2 elements should have same valency electron as magnesium. So let's check how many valency electron magnesium has. Magnesium atomic number is 12. Howda? I would represent 12 and 24. Atomic mass number is 24, which is the total number of protons and neutrons. 24 is the atomic number, and I would write the electronic configuration as K as 2, L as 8, and M as 2. So I know that M is the last valency shell in magnesium. ಆ ವ್ಯಾಲೆನ್ಸಿ ಶೆಲ್ ಒಳಗಡೆ 2 ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿ ನನಗೆ ಗೊತ್ತಾಯ್ತು. So now I should check whether beryllium and calcium also shows the similar behavior. So beryllium, Be, atomic number of beryllium is 2, mass number is 4. Okay, so 2 anta helda, sorry, atomic number of beryllium is 4. So it has 1 extra neutron, so mass number becomes 9 illi. So beryllium anta heldaga, it actually has K shell 2 electron, L shell, okay, L shell 2 electron. So outermost shell is L. Actually that outermost shell or valency shell also has 2 electrons, just like magnesium. So the same valency electron, similar chemical reactivity will be. Very important. I repeat, chemical reactivity same irbekandre valency shell olagade same count of valency electrons irbeku. Hauda? Hagadre calcium yenu, calcium story, calcium 20 atomic number, and you write it as 2 electrons in K shell, 8 electrons in L shell, and in M again 2 electrons. So calcium nallu kuda 2 electrons are there. So 2 elements will show chemical reactions similar to magnesium, which has 2 electrons in their
outermost shell. That's it. Clear? Question number 9. Let's move on to question number 10. Name. You have to name 3 elements. ಎಷ್ಟು 3 elements ಅನ್ನ ನೇಮ್ ಮಾಡಬೇಕಂತೆ that have single electron in their outermost shell. Okay. So I'll make 3 columns. So the criteria over here is single electron in outermost shell. That is one criteria. Second, name 2 elements. Ili 3 elements na name madbekalla. So element number 1, element number 2, element number 3. Ili name 2 elements. Element number 1, element number 2. Okay, name 2 elements that have 2 electrons in their outermost shell. 2 electrons ಇರಬೇಕಂತೆ. Yes. Last again, name 3 elements 1, 2, and 3 with filled outermost shell. Completely so I can just write here so first column nalli outermost shell nalli single electrons iruvantadu 3 ಬರಿಬೇಕು. Second column nalli ಕೊನೆ shell nalli 2 electrons ಇರುವಂತಹ elements ಬರಿಬೇಕು. Third column nalli ಕೊನೆ shell nalli full complete ಆಗಿ fill ಆಗಿರುವಂತಹ electrons ದು count ಅನ್ನು ಬರಿಬೇಕು 3. ಸೊ ನಾನು ಇಲ್ಲಿ lithium ತಗೊಳ್ತೇನೆ ಮಕ್ಕಳೇ. lithium, sodium, potassium ತಗೊಳ್ತೇನೆ. Simple. The Dobrinus triad ಏನಿದೆ ಅದನ್ನೇ ತಗೊಳ್ತೀನಿ. And lithium has atomic number. Lithium has atomic number of 3, sodium 11, potassium 19. So 3 ಅನ್ನ ಹೇಗೆ ಸ್ಪ್ಲಿಟ್ ಮಾಡ್ತೀರಾ? K ನಲ್ಲಿ 2, L ನಲ್ಲಿ 1. So single electron in outermost shell. L is the outermost shell where it has single electron. Sodium ಹೇಗೆ ಬರೀತೀರಾ? K ನಲ್ಲಿ 2, L ನಲ್ಲಿ 8 and M ನಲ್ಲಿ 1. So 2, 8, 1. 2 plus 8 plus 1, 11 electrons. So illu kuda M is the outermost which has single electron. Okay, potassium 19 alva. K ನಲ್ಲಿ 2, L ನಲ್ಲಿ 8, M ನಲ್ಲಿ ಕೂಡ 8 and N ನಲ್ಲಿ 1. So N becomes the outermost, ಇಲ್ಲಿ M becomes the outermost, ಇಲ್ಲಿ L becomes the outermost. L, M, N. So 3 outermost shell ನಲ್ಲಿ single electrons ಇರುವಂತಹ 3 elements ಅನ್ನು ನಾವು ಬರ್ದಾಯಿತು. Next, let's focus on 2 electrons in the outermost ಬರುವಂತಹ 2 elements ಅನ್ನು ಬರಿಬೇಕಂತೆ. So I would take, simplest beryllium and magnesium. So beryllium has the atomic number of 4, magnesium has the atomic number of 2. Okay, and then let's round this off. So idan hege baritira neevu? K shell nalli 2 electrons, L shell nalli 2 electrons. So 2 plus 2 4 ಆಯಿತು. Magnesium ಅನ್ನು ಹೇಗೆ ಬರೀತೀರಾ? K ನಲ್ಲಿ 2 electron, L ನಲ್ಲಿ 8 electron and M ನಲ್ಲಿ 2 electrons. So ಇಲ್ಲಿ 12 ಕೂಡ ಕಂಪ್ಲೀಟ್ ಆಯಿತು. ಸೊ ಫಿಲ್ಡ್ ಔಟರ್ಮೋಸ್ಟ್ ಶೆಲ್ ಅಂತ ಹೇಳಿದಾಗ ಇಲ್ಲಿ ಹೇಗೆ ಬರೆಯೋಣ? ಸೊ ಐ ಕ್ಯಾನ್ ಟೇಕ್ ನಿಯಾನ್, ಐ ಕ್ಯಾನ್ ಟೇಕ್ ಆರ್ಗಾನ್, ಐ ಕ್ಯಾನ್ ಟೇಕ್ ಕ್ರಿಪ್ಟಾನ್, ಇದನ್ನು ಕೂಡ ತಗೊಳ್ಬೋದು. ಸೊ ಬಟ್ ನಿಮಗೆ ಕ್ರಿಪ್ಟಾನ್ ಇಲ್ಲ ಅಲ್ಲ ಮಕ್ಕಳೇ. ಸೊ ಐ ವಿಲ್ ಟೇಕ್ ಹೀಲಿಯಂ, ನಿಯಾನ್, argon. Helium 2, neon 10,
argon 18. And let's write the electronic configuration. Helium 2 andre K shell nalli 2 filled outermost shell. K itself is the inner shell, outer shell, and that's completely filled anta heli aitu. Okay na? Neon anta helidaga K nalli 2 electron, L nalli 8 electron. So L is the outermost, which has been completely filled. Argon is 18. Hagadre K nalli 2 electron, L nalli 8 electron, and M nalli completely filled 8 electrons. So we are done with this question, right? Easy question. ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಯು ಕ್ಯಾನ್ ಟೇಕ್ ದಿಸ್ ಸ್ಕ್ರೀನ್ ಶಾಟ್ ಇಫ್ ಯು ವಾಂಟ್. ಐ ಆಮ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 11 ಏನು ಹೇಳುತ್ತೆ? lithium, sodium, potassium are all metals that react with water to liberate hydrogen gas. ಯಾವ್ದಲ್ಲ? lithium, sodium and potassium are all metals that will liberate ಯಾವ gas? Hydrogen gas when it reacts with water. Is there any similarity in atoms of these elements? Yes. The similarity is they have same valency electron, that is 1. We just have learnt now, alva? Previous case nalli bardini nanu. Lithium, sodium, potassium ge outermost shell nalli just 1 electron ide. So they behave very, very similar towards water. All of them are capable of removing the hydrogen gas. Okay, hegide water reaction? How lithium reacts with water? When lithium reacts with water, sodium reacting with water and potassium metal is reacting with water. When any of these approaches the water, allenagutte? Hydroxide form agutte. Lithium hydroxide, sodium hydroxide, potassium hydroxide. ಮತ್ತೆ ತುಂಬಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಕೂಡ ಆಗುತ್ತಾ ಹೋಗುತ್ತೆ ಅಲ್ವಾ? ಅಲ್ಲಿ ಯಾವುದು ಡಿಸ್ಪ್ಲೇಸ್ ಆಗುತ್ತೆ? ಹೈಡ್ರೋಜನ್ ವಿಲ್ ಗೆಟ್ ಡಿಸ್ಪ್ಲೇಸ್ಡ್. ಹಾಗಾಗಿ ವಿ ಹ್ಯಾವ್ ಟು ಬ್ಯಾಲೆನ್ಸ್. ಸೊ ಇಲ್ಲಿ ನಾನು 2 and 2 and 2 ಅಂತ ಹೇಳಿ ಬರೀತೀನಿ. ಇಲ್ಲೂ ಕೂಡ 2 2 2 ಅಂತ ಹೇಳಿ ಬರೀತೀನಿ. ಆಲ್ಮೋಸ್ಟ್ ಇಕ್ವೇಶನ್ಸ್ ಆರ್ ಬ್ಯಾಲೆನ್ಸ್ಡ್. ಇಲ್ಲಿ 2 and 2 and 2. ಸೊ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗೋದ್ರ ಜೊತೆಗೆ ಮೆಟಲ್ ಇನ್ ವಾಟರ್ ವಿಲ್ ಪ್ರೊಡ್ಯೂಸ್ metal hydroxides. That's why we call them as alkalis. ಅವುಗಳ ಆಕ್ಸೈಡ್ ಅಥವಾ ಅವುಗಳ itself will produce hydroxides. ಕ್ಲಿಯರ್? ಅರ್ಥ ಆಯಿತು ಅನ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು ನೀವು. ಸೊ ಇದು ಯಾಕೆ ಸಿಮಿಲರ್ ಪ್ರಾಪರ್ಟೀಸ್ ತೋರಿಸುತ್ತೆ? ಬಿಕಾಸ್ ಆಲ್ ಆಫ್ ದೆಮ್ ಆರ್ ಹ್ಯಾವಿಂಗ್ 1 electron in their valency shell. ವ್ಯಾಲೆನ್ಸ್ ಶೆಲ್ನಲ್ಲಿ ಒಂದು ಇಲೆಕ್ಟ್ರಾನ್ಸ್ ಅನ್ನ ಅದು ಹೊಂದಿಕೊಂಡಿದೆ ಅಂತ ಹೇಳಿ ಹೇಳ್ಬೋದು. ಎಸ್, ನೆಕ್ಸ್ಟ್ ಏನಿತ್ತು ಕ್ವೆಶ್ಚನ್? ಹೀಲಿಯಂ ಇಸ್ ಅನ್ರಿಯಾಕ್ಟಿವ್. ಹೀಲಿಯಂ ಅಂತ ಹೇಳುವಂಥದ್ದು ರಿಯಾಕ್ಟೇ ಆಗಲ್ಲ. ನಿಯಾನ್ ಗ್ಯಾಸ್ ಇಸ್ ಎಕ್ಸ್ಟ್ರೀಮ್ಲಿ ಲೋ ರಿಯಾಕ್ಟಿವ್. ಅದು ಇನ್ನೂ ಕೂಡ ಕಡಿಮೆ ರಿಯಾಕ್ಟಿವ್. ವಾಟ್ ಇಫ್ ಎನಿಥಿಂಗ್ ಡೂ ಟು ದೇಯರ್ ಆಟಮ್ಸ್? ಓಕೆ, ವಾಟ್ ಇಫ್ ಎನಿಥಿಂಗ್ ಡೂ ದೇಯರ್ ಆಟಮ್ಸ್ ಹ್ಯಾವ್ ಇನ್ ಕಾಮನ್? ಏನು ಅವುಗಳ ಆಟಮ್ಸ್ನಲ್ಲಿ ಏನಾದರೂ ಇದೆಯಾ? ವಾಟ್ ಏನಾದರೂ ಇದೆಯಾ ಈ ಆಟಮ್ಸ್ಗಳಲ್ಲಿ ಕಾಮನ್ ಆಗಿ, ಸೊ ದಟ್ ಇವರಿಬ್ರು ಕೂಡ ಇಷ್ಟೊಂದು ಅನ್ರಿಯಾಕ್ಟಿವ್ ಆಗಿದ್ದಾರಲ್ಲ ಅಂತ ಹೇಳೋ ಕ್ವೆಶ್ಚನ್. ಎಸ್, ದೇ ಡೂ ಹ್ಯಾವ್ ಕಂಪ್ಲೀಟ್ಲಿ ಫಿಲ್ಡ್. ಹೀಲಿಯಂ ಇಸ್ ಅನ್ರಿಯಾಕ್ಟಿವ್. ನಿಯಾನ್ ಗ್ಯಾಸ್ ಇಸ್ ಎಕ್ಸ್ಟ್ರೀಮ್ಲಿ ಲೋ ರಿಯಾಕ್ಟಿವ್ ಬಿಕಾಸ್ ದೇ ಹ್ಯಾವ್ ಫಿಲ್ಡ್ ಔಟರ್ ಮೋಸ್ಟ್ ಶೆಲ್. ಅವರಿಬ್ಬರಲ್ಲೂ ಕಾಮನ್ ಆಗಿರುವಂಥದ್ದು ಏನು? ಫಿಲ್ಡ್ ಔಟರ್ ಮೋಸ್ಟ್ ಶೆಲ್. ಹೌದಾ? ಒಪ್ಕೊಳ್ತೀರಾ ಫಿಲ್ಡ್ ಔಟರ್ ಮೋಸ್ಟ್ ಶೆಲ್ ಅಂತ ಹೇಳಿ? ನಾವು ಇವಾಗಷ್ಟೇ ಬರೆದ್ವಿ. ನಿಯಾನ್ ಆಗಿರಲಿ, ಹೀಲಿಯಂ ಆಗಿರಲಿ. ಹೀಲಿಯಂ ಅಟಾಮಿಕ್ ನಂಬರ್ ಇಸ್ 4, ನಿಯಾನ್ ಅಟಾಮಿಕ್ ನಂಬರ್ ಇಸ್ 10, ಮಾಸ್ ನಂಬರ್ ಇಸ್ 20. ಹೀಲಿಯಂ ಅಟಾಮಿಕ್ ನಂಬರ್ ಇಸ್ 2 ಆಯ್ತಾ? 4 ಅಲ್ಲ, ಮಾಸ್ ನಂಬರ್ ಇಸ್ 4, ಅಟಾಮಿಕ್ ನಂಬರ್ ಅಂತ ಹೇಳುವಂಥದ್ದು 2. ಸೊ ಹಿಯರ್ ಯು ರೈಟ್ ದಿ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಸ್ 2 8 ಅಲ್ವಾ? ಇಲ್ಲಿ ಜಸ್ಟ್ 2 ಕೆ ಶೆಲ್ನಲ್ಲಿ. ಸೊ ಕೆ ಇಸ್ ಕಂಪ್ಲೀಟ್ಲಿ ಫಿಲ್ಡ್. ಇಲ್ಲಿ L is the outermost which is completely filled. ನೀವು ಕೇಳ್ಬೋದು ಮ್ಯಾಮ್ ಇಲ್ಲಿ ಕೆ ಇಸ್ ಕಂಪ್ಲೀಟ್ಲಿ ಫಿಲ್ಡ್ ಅಲ್ವಾ? ಬಟ್ ಡಸಂಟ್ ಮ್ಯಾಟರ್. ಔಟರ್ ಮೋಸ್ಟ್ ಇರುವಂಥದ್ದು ಒಂದಿದ್ರೆ ಅದೇ ಔಟರ್ ಮೋಸ್ಟ್, ಅದೇ ಇನ್ನರ್ ಮೋಸ್ಟ್. ಎರಡಿತ್ತು ಅಂತ ಹೇಳಿದ್ರೆ ಗೋ ಫಾರ್ ದಿ ಔಟರ್ ಮೋಸ್ಟ್ ವಿಚ್ ಇಸ್ ದ ಒನ್. ಶೆಲ್ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ದಟ್ ಶೆಲ್ ಇಸ್ ದ ಒನ್ ವಿಚ್ ಟೇಕ್ಸ್ ಪಾರ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್ಸ್ most of the time, even if there is electron or not. ಆಯ್ತಾ? ಸೊ both of these elements do one thing in common, that is filled outermost. ಏನು? Filled
ಔಟರ್ ಮೋಸ್ಟ್ ಇಲೆಕ್ಟ್ರಾನ್, ಫಿಲ್ ಆಗಿರುವಂತಹ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಇವುಗಳಲ್ಲಿ ಕಾಮನ್ ಆಗಿರುತ್ತೆ. ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ಸ್ನಲ್ಲಿ ಅಪ್ರೋಚ್ ಮಾಡಿ. ಆಲ್ ಸೆಟ್. ಆ ಕ್ವೆಶನ್ ಮುಗೀತು. ಕ್ವೆಶನ್ ನಂಬರ್ 12, ಮಾಡರ್ನ್ ಪಿರಿಯಾಡಿಕ್ ಟೇಬಲ್ನಲ್ಲಿ ವಿಚ್ ಆರ್ ದ ಮೆಟಲ್ಸ್ ಅಮಂಗ್ ದ ಫಸ್ಟ್ 10 ಎಲಿಮೆಂಟ್ಸ್. ಫಸ್ಟ್ 10 ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಹೈಡ್ರೋಜನ್, ಹೀಲಿಯಂ, ಬೋರಾನ್, ಸಾರಿ ಲಿಥಿಯಂ ಹೊಡೆದು ಬಂದ್ಬಿಡ್ತಾನೆ ಇವಾಗ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ನಿಯಾನ್. ಇದನ್ನು ನೆನ್ಪಿಟ್ಕೊಳ್ಬೇಕಂತ ಹೇಳಿದ್ರೆ ಹಾಯ್, ಹೆಲೋ, ಲಿಸನ್ ಟು, BBC ನ್ಯೂಸ್ ಆನ್ ಫ್ರೈಡೇ ನೈಟ್. ಈ ಒಂದು ಸೆಂಟೆನ್ಸ್ ನೆನ್ಪಿಟ್ಕೊಂಡ್ರೆ ಫಸ್ಟ್ 10 ಎಲಿಮೆಂಟ್ಸ್ನ ಆರಾಮಾಗಿ ನೆನ್ಪಿಟ್ಕೊಳ್ಬೋದು. ಸೊ ಇದರಲ್ಲಿ ಮೆಟಲ್ಸ್ ಯಾವುದು ಅಂತ ಹೇಳಿ ಕೇಳ್ತಾರೆ. ನಾನು ನಾನ್ ಮೆಟಲ್ಸ್ನೂ ಕೂಡ ಪಿಂಕ್ ಕಲರ್ನಲ್ಲಿ ಹಾಕ್ತೀನಿ. ಹೈಡ್ರೋಜನ್ ಇಸ್ ಅ ನಾನ್ ಮೆಟಲ್, ಹೀಲಿಯಂ ಇಸ್ ಅ ನಾನ್ ಮೆಟಲ್. ಯಾಕೆ ಇವರಿಬ್ಬರು ಕೂಡ ಯಾವ ಫಾರ್ಮ್ನಲ್ಲಿ ಇದ್ದಾರೆ? ಜಿ, ಗ್ಯಾಸ್, ಗ್ಯಾಸ್. ಲಿಥಿಯಂ ಮೆಟಲ್, ಮೆಟಲ್ ಅನ್ನು ನಾನು ಗ್ರೀನ್ ಕಲರ್ನಲ್ಲಿ ಹಾಕ್ತೀನಿ. ಲಿಥಿಯಂ ಇಸ್ ಅ ಮೆಟಲ್, ಬೆರಿಲಿಯಂ ಇಸ್ ಅ ಮೆಟಲ್. ಆಯ್ತಾ? ಮೆಟಲಾಯ್ಡ್ ಅನ್ನು ನಾನು ಯಾವ ಕಲರಲ್ಲಿ ಹಾಕಲಿ? ವೈಟ್ ಕಲರ್ನಲ್ಲಿ ಹಾಕ್ತೀನಿ. ಬೋರಾನ್ ಇಸ್ ಅ ಮೆಟಲಾಯ್ಡ್. ನೆಕ್ಸ್ಟ್ ಕಾರ್ಬನ್ ಇಸ್ ಅ ನಾನ್ ಮೆಟಲ್ ಅಲ್ವಾ? ನಾನ್ ಮೆಟಲ್. ನೈಟ್ರೋಜನ್ ಇಸ್ ಅ ನಾನ್ ಮೆಟಲ್. ಕಾರ್ಬನ್ ಇಸ್ ಸಾಲಿಡ್ ನಾನ್ ಮೆಟಲ್. ಸಾಲಿಡ್ ಸ್ಪೇಸ್ನಲ್ಲಿ ಇರುವಂತಹ, ಸಾಲಿಡ್ ಸ್ಪೇಸ್ ಅಲ್ಲ, ಸಾಲಿಡ್ ಸ್ಟೇಟ್ನಲ್ಲಿರುವಂತಹ ನಾನ್ ಮೆಟಲ್. ನೈಟ್ರೋಜನ್ ಇಸ್ ಅ ಗೇಷಿಯಸ್ ನಾನ್ ಮೆಟಲ್. ಆಕ್ಸಿಜನ್ ಮತ್ತು ಕೂಡ ಗೇಷಿಯಸ್ ಆಯಿತು. ಫ್ಲೂರಿನ್ ಗೇಷಿಯಸ್ ಆಯಿತು. ನಿಯಾನ್ ಕೂಡ ಗೇಷಿಯಸ್ ಆಯಿತು. ಇಲ್ಲಿ ನೋಡಿ, ಇದು ಗ್ಯಾಸ್, ಇದು ಗ್ಯಾಸ್, ಇದು ಗ್ಯಾಸ್, ಇದು ಗ್ಯಾಸ್, ಇದು ಸಾಲಿಡ್ ನಾನ್ ಮೆಟಲ್, ಎಲ್ಲವುಗಳು ಕೂಡ ಗ್ಯಾಸ್. ಸೊ ಮೆಟಲ್ ಯಾವುದು ಅಂತ ಹೇಳಿ ಕೇಳಿದ್ರಲ್ವ ಅವರು? ಮೆಟಲ್ ಎರಡೇ ಇರುವಂಥದ್ದು ಅಟಾಮಿಕ್ ನಂಬರ್ 1 to 10 ನಲ್ಲಿ. ಅದು ಲಿಥಿಯಂ ಮೆಟಲ್, ಇನ್ನೊಂದು ಬೆರಿಲಿಯಂ ಮೆಟಲ್. ಬೆರಿಲಿಯಂ ಮೆಟಲ್. ಔಟ್ ಆಫ್ ದಿಸ್ ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಹೀಲಿಯಮ್ದು 2, ಲಿಥಿಯಮ್ದು 3, ಬೆರಿಲಿಯಮ್ದು 4, boron 5, carbon 6, nitrogen 7, oxygen 8, fluorine 9, neon 10. So 1 to 10 ನಲ್ಲಿ ಎರಡೇ ಎರಡು ಮೆಟಲ್ಸ್ ಇರುವಂಥದ್ದು ಯಾವುದದು? ಲಿಥಿಯಂ ಆ್ಯಂಡ್ ಬೆರಿಲಿಯಂ. ಮೆಟಲಾಯ್ಡ್ ಯಾವುದು? ಬೋರಾನ್. ರೆಸ್ಟ್ ಆಫ್ ದೆಮ್ ಆರ್ ಗೇಷಿಯಸ್ ನಾನ್ ಮೆಟಲ್ಸ್ ಎಕ್ಸೆಪ್ಟ್ ಕಾರ್ಬನ್. ಕಾರ್ಬನ್ ಅಂತ ಹೇಳುವಂಥದ್ದು ಸಾಲಿಡ್ ನಾನ್ ಮೆಟಲ್. ಅರ್ಥ ಆಯ್ತಾ? ಎನಿ ಕನ್ಫ್ಯೂಷನ್ಸ್? ಆಲ್ ಸೆಟ್. ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್ ಆಫ್ ಯುವರ್ ಇಂಟೆಕ್ಸ್ಟ್. ಇಂಟೆಕ್ಸ್ಟ್ ಇದು ಲಾಸ್ಟ್ ಕ್ವೆಶನ್. ತುಂಬ ಇಂಟ್ರೆಸ್ಟಿಂಗ್ ಇದೆ ಕ್ವೆಶನ್. ಲೆಟ್ಸ್ ರೀಡ್. ಬೈ ಕನ್ಸಿಡರಿಂಗ್ ದೇರ್ ಪೊಸಿಷನ್ ಇನ್ ದ ಪಿರಿಯಾಡಿಕ್ ಟೇಬಲ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಎಲಿಮೆಂಟ್ಸ್ ವುಡ್ ಯು ಎಕ್ಸ್ಪೆಕ್ಟ್ ಟು ಹ್ಯಾವ್ ಮ್ಯಾಕ್ಸಿಮಮ್ ಮೆಟಾಲಿಕ್ ಕ್ಯಾರೆಕ್ಟರಿಸ್ಟಿಕ್ಸ್? ಸೊ GA is ಗ್ಯಾಲಿಯಂ, ಜರ್ಮೇನಿಯಂ, ಆರ್ಸೆನಿಕ್, ಸೆಲೇನಿಯಂ, ಬೋರಾನ್. ಇದನ್ನು ನಾವು ನೀಟಾಗಿ ಬರೆಯೋದು ಗೊತ್ತಿರಬೇಕು. ದಿಸ್ ಲೈಕ್ ವೆರಿ ಟ್ರಿಕಿ ಕ್ವೆಶನ್. ಓಕೆ, ಗ್ಯಾಲಿಯಂ, ಜರ್ಮೇನಿಯಂ, ಆರ್ಸೆನಿಕ್, ಸೆಲೇನಿಯಂ, ಬೋರಾನ್. ಹೇಗೆ ಬರುತ್ತೆ ಅಂತ ಹೇಳ್ಕೊಡ್ತೀನಿ ಮಕ್ಕಳೇ ನಾನು. ನೀವು ಬೋರಾನ್ ಬ್ರೋಮಿಯಂ, ಅದು ಬೋರಾನ್ ಅಲ್ಲ, ಬೋರಾನ್ ಫ್ಯಾಮಿಲಿ ಕೇಳಿದಿರಾ? ಬೋರಾನ್ ಕೆಳಗಡೆ ಅಲ್ಯೂಮಿನಿಯಂ ಬರುತ್ತೆ, ಅಲ್ಯೂಮಿನಿಯಂ ಕೆಳಗಡೆ ಗ್ಯಾಲಿಯಂ ಬರುತ್ತೆ. ಬಾಲ್ ಗಣೇಶ್ ಅಂತ ಹೇಳುವಂಥ ಕಾನ್ಸಿಕ್ವೆನ್ಸಸ್. ಬೋರಾನ್ ಪಕ್ಕ ಕಾರ್ಬನ್. ಈ ನಾನು ಏನು ಬರಿತಿದ್ದೀನಿ ಅದು ನನ್ನ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಬರಿತಾ ಇದ್ದೀನಿ. ನಾನು ನಿಮಗೂ ಹೇಳ್ಕೊಡ್ತಿದ್ದೀನಿ, ನೀವು ಇದೇ ಥರ ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ಕೋರಿಲೇಷನ್ಸ್ ಈಸಿ ಆಗುತ್ತೆ ಅಂತ ಹೇಳಿ. ಕಾರ್ಬನ್ ನಿಮಗೆ ಬೋರಾನ್ ಪಕ್ಕ ಅಂತ ಹೇಳಿ ಗೊತ್ತಿದೆ. ಕಾರ್ಬನ್ ಕೆಳಗಡೆ ಸಿಲಿಕಾನ್ ಗೊತ್ತಿದೆ. ಎಕಾ ಸಿಲಿಕಾನ್ ಅಂತ ಹೇಳಿದ್ರೆ ಜರ್ಮೇನಿಯಂ ಅಂತನೂ ಗೊತ್ತಿದೆ. ಹೌದಾ? ನೀವು ಇದನ್ನ ಕಲ್ತಿದ್ದೀರಾ. ಕಾರ್ಬನ್ ಪಕ್ಕದಲ್ಲಿ ಬರೋದು ಯಾವುದು? ನೈಟ್ರೋಜನ್. ನೈಟ್ರೋಜನ್ ಕೆಳಗಡೆಗೆ ಫಾಸ್ಫರಸ್, ನಮ್ಮ ಗಟ್ಟಿ ಮೂಳೆಗೆ ಬೇಕಾಗಿರುವಂತಹ ಫಾಸ್ಫರಸ್ ಇದೆ ಅಂತ ಹೇಳಿ ನಿಮಗೆ ಗೊತ್ತಿರಬೇಕದು. ಫಾಸ್ಫರಸ್. ಈ ಫಾಸ್ಫರಸ್ ಕೆಳಗಡೆ ವಿಷಕಾರಿ ಆಗಿರುವಂಥ ಆರ್ಸೆನಿಕ್ ಬರುತ್ತೆ. ಇದು ನಿಮಗೆ ಗೊತ್ತಿರಲಿಕ್ಕಿಲ್ಲ. ಈ ಒಂದು ಪಾರ್ಟ್ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಬಟ್ ಸ್ಟಿಲ್. ನೆಕ್ಸ್ಟ್ ನೈಟ್ರೋಜನ್ ಪಕ್ಕ ಆಕ್ಸಿಜನ್ ಇದೆ. ಆಕ್ಸಿಜನ್ ಕೆಳಗಡೆ ಸಲ್ಫರ್ ಬರುತ್ತೆ. ಸಲ್ಫರ್ ಕೆಳಗಡೆನೆ ಈ ಸೆಲೇನಿಯಂ ಬರುವಂಥದ್ದು. ಅರ್ಥ ಆಯ್ತಾ? ನೆಕ್ಸ್ಟು ಆಕ್ಸಿಜನ್ ಪಕ್ಕದಲ್ಲಿ ಫ್ಲೂರಿನ್ ಇರುತ್ತೆ. ಫ್ಲೂರಿನ್ ಕೆಳಗಡೆ ಕ್ಲೋರಿನ್. ಕ್ಲೋರಿನ್ ಕೆಳಗಡೆ ಯಾವುದಿರುತ್ತೆ? ಬ್ರೋಮಿನ್ ಇರುತ್ತೆ. ಇವಾಗ ನಮಗೆ ಕೊಟ್ಟಿರೋದು 4 ಎಲಿಮೆಂಟ್ಸ್ ಯಾವುದಿಲ್ಲ ಅಂತ ಹೇಳಿ ನನಗೆ ಒಂದು ಗ್ಯಾಲಿಯಂ ಬಗ್ಗೆ ಮಾತಾಡಿದ್ದಾರೆ,
ಜರ್ಮೇನಿಯಂ ಬಗ್ಗೆ, ಆರ್ಸೆನಿಕ್ ಬಗ್ಗೆ, ಆಮೇಲೆ ಸೆಲೇನಿಯಂ ಬಗ್ಗೆ, ಆಮೇಲೆ ಬೋರಾನ್ ಬಗ್ಗೆ, ಬ್ರೋಮಿನ್ ಬಗ್ಗೆ. ಸೊ ಇದು ಸೆಕೆಂಡ್ ಪೀರಿಯಡ್ನಲ್ಲಿ ಬರುತ್ತೆ. ಯಾವುದು? ಬೋರಾನ್ ಫ್ಯಾಮಿಲಿ. ಥರ್ಡ್ ಪೀರಿಯಡ್ನಲ್ಲಿ ಅಲ್ಯೂಮಿನಿಯಂ ಫ್ಯಾಮಿಲಿ ಬರುತ್ತೆ. ಫೋರ್ತ್ ಪೀರಿಯಡ್ನಲ್ಲಿ ಗ್ಯಾಲಿಯಂ ಬರುತ್ತೆ. ಸೊ ನಾವು ಯಾವಾಗ ಈ ಪೀರಿಯಡ್ ವೈಸ್ ಫ್ರಮ್ ಲೆಫ್ಟ್ ಟು ರೈಟ್ ಹೋಗ್ತೀವಿ, ಫ್ರಮ್ ಲೆಫ್ಟ್ ಸೈಡ್ ಟು ರೈಟ್ ಸೈಡ್ ಟ್ರಾವೆಲ್ ಮಾಡ್ತೀವಿ, ಏನೆಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ? ಸೈಜ್, ಅಟಾಮಿಕ್ ಸೈಜ್ ತುಂಬ ಸಣ್ಣದಾಗುತ್ತೆ. ಅಟಾಮಿಕ್ ಸೈಜ್ ಯಾಕೆ ಸಣ್ಣದಾಗುತ್ತೆ? ಬಿಕಾಸ್ ಶ್ರಿಂಕ್ ಆಗುತ್ತೆ, ಬಿಕಾಸ್ ಆಫ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಒಂದೊಂದು ಪ್ರೋಟಾನ್ ಜಾಸ್ತಿ ಆಗುತ್ತೆ, ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ. ಅಲ್ಲಿ ಪ್ರೋಟಾನ್ ಒಂದು ಕೌಂಟಲ್ಲಿ ಜಾಸ್ತಿ ಆಗುತ್ತೆ, ಶೆಲ್ಗಳು ಜಾಸ್ತಿ ಆಗಲ್ಲ. ಸೇಮ್ ಶೆಲ್ ಒಳಗಡೆ ಎಲೆಕ್ಟ್ರಾನ್ಸ್ ಆಡ್ ಆಗುತ್ತೆ, ಬಟ್ ಪ್ರೋಟಾನ್ಸ್ ಮಾತ್ರ ಜಾಸ್ತಿ ಆಗ್ತಾ ಹೋಗುತ್ತಲ್ವಾ. ಹಾಗಾಗಿ ಈಗ ಇವುಗಳು 4ನೇ ಪೀರಿಯಡ್ ಇದೆ ಅಂತ ಹೇಳಿದ್ರೆ ಅವುಗಳಿಗೆ ಎಷ್ಟು ಶೆಲ್ ಇರಬೇಕು? 4 ಶೆಲ್ ಇರಬೇಕು. ಈ 4 ಶೆಲ್ನಲ್ಲಿ ಪ್ರೋಟಾನ್ದು ಕೊನೆ ಶೆಲಿದು ಡಿಸ್ಟೆನ್ಸ್ ಏನಾಗಿರುತ್ತೆ ಹಾಗೆ ಇರುತ್ತೆ. ಬಟ್ ಪ್ರೋಟಾನ್ಸ್ ಅಂತ ಹೇಳುವಂಥದ್ದು ಕೌಂಟ್ ಇದರೊಳಗಡೆ ಪಿ ಕೌಂಟ್ ಜಾಸ್ತಿ ಆಗ್ತಾ ಹೋಗ್ಬೇಕಾದ್ರೆ ಶೆಲ್ ಶ್ರಿಂಕ್ ಆಗ್ತಾ ಬರುತ್ತೆ, ಶ್ರಿಂಕ್ ಆಗಿ ಸೈಜ್ ಕಡಿಮೆ ಆಗ್ತಾ ಬರುತ್ತೆ. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ಕ್ವೆಶನ್ ನೋಡಿ, ಅವ್ರು ಹೇಳ್ತಾರೆ ವಿಚ್ ಎಲಿಮೆಂಟ್ ವುಡ್ ಯು ಎಕ್ಸ್ಪೆಕ್ಟ್ ಟು ಹ್ಯಾವ್ ಮ್ಯಾಕ್ಸಿಮಮ್ ಮೆಟಾಲಿಕ್ ಕ್ಯಾರೆಕ್ಟರ್? ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಹೇಳುವಂಥದ್ದು ನಮ್ಮ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಹೋಗ್ಬೇಕಾದ್ರೆ ಕಡಿಮೆ ಆಗುತ್ತೆ. ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್. ಮೆಟಾಲಿಕ್ ಕ್ಯಾರೆಕ್ಟರ್ decreases along the period. ಸೊ ಹಿಂಗೆ ಹೋಗ್ತಾ ಇದೀವಿ, ಮೆಟಾಲಿಕ್ ಕ್ಯಾರೆಕ್ಟರ್ ತುಂಬಾ ಕಡಿಮೆ. ಸೊ ಹಾಗಾದ್ರೆ ಇದ್ದಿದ್ರಲ್ಲಿ ಮೆಟಾಲಿಕ್ ಕ್ಯಾರೆಕ್ಟರ್ ಯಾರಿಗೆ ಜಾಸ್ತಿ? ಗ್ಯಾಲಿಯಂಗೆ ಜಾಸ್ತಿ. ಜರ್ಮೇನಿಯಂ ಇಸ್ ನಾಟ್ ಪ್ಯೂರ್ಲಿ ಮೆಟಲ್, ಇಟ್ ಇಸ್ ಮೆಟಲಾಯ್ಡ್. ಇದಕ್ಕೆ ಹೈಯೆಸ್ಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ ಇರೋದ್ರಲ್ಲಿ. ಬಟ್ ಇದಕ್ಕಿಂತನೂ ಹೈಯೆಸ್ಟ್ ಅಲ್ಯೂಮಿನಿಯಂಗಿದೆ. ಬಟ್ ಈ ಫೋರ್ತ್ ಪೀರಿಯಡ್ನಲ್ಲಿ, ಇನ್ ಫೋರ್ತ್ ಪೀರಿಯಡ್, ಅದು ಹಂಗೆ ಹೇಳಿದ್ರು ತಪ್ಪಾಗುತ್ತೆ ಮಕ್ಕಳೇ, ಹೈಯೆಸ್ಟ್ ಮೆಟಾಲಿಕ್ ಅಂತ ಹೇಳಿ. ಸೊ ಗ್ಯಾಲಿಯಂ ಶೋಸ್ maximum metallic property. Bromine shows least metallic property. ಓಕೆನಾ? ನಿಮಗೆ ಇವಾಗ ಒಂದೇ ರೋ ಅಲ್ಲಿ ಇದ್ದಾಗ ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸಸ್, ಸೈಜ್ ಡಿಕ್ರೀಸಸ್, ಟೆಂಡೆನ್ಸಿ ಟು ಡೊನೇಟ್ ಎಲೆಕ್ಟ್ರಾನ್ ಡಿಕ್ರೀಸಸ್, ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸಸ್. ಏನು ಇನ್ಕ್ರೀಸ್ ಆಗುತ್ತೆ? ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಂದರೆ ಟೆಂಡೆನ್ಸಿ ಟು ಆಕ್ಸೆಪ್ಟ್ ಎಲೆಕ್ಟ್ರಾನ್ ಜಾಸ್ತಿ ಆಗುತ್ತೆ. ಸೊ ಫೋರ್ತ್ ಪೀರಿಯಡ್ ಅಲ್ಲಿ ಬೆಸ್ಟ್ ಮೆಟಲ್ ಇಸ್ ಗ್ಯಾಲಿಯಂ, ಲೀಸ್ಟ್ ಮೆಟಾಲಿಕ್ ಇಸ್ ಬ್ರೋಮಿನ್, ಅಥವಾ ಗುಡ್ ನಾನ್ ಮೆಟಲ್ ಇಸ್ ಬ್ರೋಮಿನ್. ಅದೇ ಥರ ಥರ್ಡ್ ಪೀರಿಯಡ್ ಅಲ್ಲಿ ಕೇಳಿದಿದ್ರೆ ಬೆಸ್ಟ್ ಮೆಟಲ್ ಇಸ್ ಅಲ್ಯೂಮಿನಿಯಂ, ಲೀಸ್ಟ್ ಮೆಟಾಲಿಕ್ ಅಥವಾ ಬೆಸ್ಟ್ ನಾನ್ ಮೆಟಾಲಿಕ್ ಇಸ್ ಕ್ಲೋರಿನ್. ಹೌದಾ? ಅದೇ ಥರ ಅವ್ರು ಸೆಕೆಂಡ್ ಪೀರಿಯಡ್ ಅಲ್ಲಿ ಕೇಳಿದ್ರೆ ಬೋರಾನ್ ಇಸ್ ನಾಟ್ ಮೆಟಲ್, ಇಟ್ ಇಸ್ ಅ ಮೆಟಲಾಯ್ಡ್. ಸೊ ಅದ್ರಲ್ಲಿ ಅದಕ್ಕೇ ಇರೋದು, ಈಗ ಇದ್ದಿದ್ರಲ್ಲಿ ಸದ್ಯದ ಮಟ್ಟಿಗೆ ಅದಕ್ಕೆ ಮೆಟಾಲಿಕ್ ಪ್ರಾಪರ್ಟಿ ಇರೋದು ಕಡಿಮೆ ಆಗುತ್ತೆ. ಆ್ಯಂಡ್ ಸೂಪರ್ ನಾನ್ ಮೆಟಲ್ ಇಸ್ ಫ್ಲೂರಿನ್. ಆಯ್ತಾ? ಆ್ಯಂಡ್ ಫ್ಲೂರಿನ್ ಇಸ್ ಆಲ್ಸೋ ಹೈಲಿ ಎಲೆಕ್ಟ್ರೋನೆಗೆಟಿವ್, ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಹೋಪ್ ಇಟ್ಸ್ ಕ್ಲಿಯರ್. ನಾವು ಏನೆಲ್ಲ ಡಿಸ್ಕಷನ್ ಮಾಡಿದ್ವಿ ಇವತ್ತು? ಕ್ರಾಸಿಂಗ್ ಅಂದರೆ ಈ ಅಟಾಮಿಕ್ ಸೈಜ್ ಇರ್ಬೋದು, ಮೆಟಾಲಿಕ್ ಪ್ರಾಪರ್ಟಿ ಇರ್ಬೋದು, ನಾನ್ ಮೆಟಾಲಿಕ್ ಪ್ರಾಪರ್ಟಿ ಇರ್ಬೋದು. ಲೆಫ್ಟ್ ಟು ರೈಟ್ ಬಂದಾಗ ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನಿಗೆ ಬಂದಾಗ ವಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಬೋರಾನ್ ಇಸ್ ಅ ಮೆಟಲಾಯ್ಡ್ ಅಂತ ಹೇಳುವಂಥದ್ದು ನಾವು ಕ್ಲಾಸಿಫೈ ಮಾಡ್ತೀವಿ. ಇಟ್ ಸ್ಟಿಲ್ ಹ್ಯಾಸ್ ಬೋತ್ ದ ಪ್ರಾಪರ್ಟಿ ಅಲ್ವಾ? ಅಂದರೆ ಅದರಲ್ಲಿ ಮೆಟಾಲಿಕ್ ಪ್ರಾಪರ್ಟಿ ಇದೆ ಅಂತ ಹೇಳ್ಬೋದು. ಬಟ್ ದ್ಯಾಟ್ ಮೆಟಾಲಿಕ್ ಪ್ರಾಪರ್ಟಿ ಬಿಕಮ್ಸ್ ಲೀಸ್ಟ್ ಆ್ಯಂಡ್ ಫ್ಲೂರಿನ್ ಇಸ್ ಅ ಸೂಪರ್ ನಾನ್ ಮೆಟಲ್. ಸಿಮಿಲರ್ಲಿ ಆಕ್ಸಿಜನ್ ಕೂಡ ಸೂಪರ್ ನಾನ್ ಮೆಟಲ್, ನೈಟ್ರೋಜನ್ ಕೂಡ ಸೂಪರ್ ನಾನ್ ಮೆಟಲ್. ಎಲೆಕ್ಟ್ರೋನೆಗೆಟಿವಿಟಿ ಆರ್ಡರ್ ನಾನು ಹೇಳ್ತಾ ಹೋಗ್ತೀನಿ.
Fluorine has maximum followed by oxygen followed by nitrogen. So that's it. Intext questions are over. We discussed almost 13 intext question. ಏನಾದರೂ ಕನ್ಫ್ಯೂಷನ್ಸ್ ಇದೆ ಅಂತ ಹೇಳಿದ್ರೆ ಮಕ್ಕಳೇ ಹೆಸಿಟೇಷನೇ ಮಾಡಬೇಡಿ. ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಉತ್ತರ ತಿಳಿಸಿ ಅಥವಾ ನಿಮ್ಮ ಕ್ವಾರೀಸ್ನ ತಿಳಿಸಿ. ನಾನು ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಇಲ್ಲಿರುವಂಥದ್ದು. ನನ್ನ ಸಪೋರ್ಟ್ ಸದಾ ನಿಮ್ಮ ಜೊತೆ ಇರುತ್ತೆ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೆಲವೊಂದಷ್ಟು MCQ ಎಕ್ಸಾಂಪ್ಲರ್ ಜೊತೆಗೆ ಬರ್ತೀನಿ. ಈ ಒಂದು ದೇ ಚಾಪ್ಟರ್ದು MCQ ಕ್ವೆಶನ್ಸ್ನ ಸಾಲ್ವ್ ಮಾಡಲಿಕ್ಕೋಸ್ಕರ, ಸೊ ದಟ್ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಚಾಪ್ಟರ್ ಐಡಿಯಾ ಸಿಗುತ್ತೆ ಅಂತ ಹೇಳಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಬಾಯ್ ಬಾಯ್.